ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಬಿಸ್ನೆಸ್ ಕನ್ನಡ. ತುಂಬ ಜನ ಕಮೆಂಟ್ ಮಾಡಿದ್ರಿ ಬೆಳೆ ಪರಿಹಾರ ಹಣದ ಬಗ್ಗೆ, ಅದರೊಟ್ಟಿಗೆ ಪ್ಲಸ್ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ 100% ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಯಾರಿಗೆ ಹಣ ಜಮೆ ಆಗಿಲ್ಲ, ಕಂಪ್ಲೀಟ್ ಆಗಿರುವಂಥ ವಿತ್ ಪ್ರೂಫ್ ಜೊತೆಗೇ ನನಗೆ ಕಂಪ್ಲೀಟ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಎಸ್, ತುಂಬ ಜನ ಕೇಳಿಸ್ಕೊಂಡಿರುವಂಥದ್ದು ನಿಜ. ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ, ಬಂದಿಲ್ಲ, ಹಣ ಜಮೆ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ವಾಟ್ ಎವರ್ ಇಟ್ ಈಸ್, ಏನೇ ಇರಲಿ. ಆದರೆ ನಾವು ಹೆಂಗೆ ಪಡ್ಕೊಳ್ಳುವಂಥದ್ದು, ಹೆಂಗೆ ಹಣ ಜಮೆ ಆಗುತ್ತೆ, ಹೆಂಗೆ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು, ಏನು ಮಾಡಬೇಕು, ಅದಕ್ಕೆ ಈಗ ನಾವೀಗ ಹಣವನ್ನು ಪಡ್ಕೊಳ್ತಿದ್ದೀವಿ, ಹಾಗೆ ಏನೇ ಇರಲಿ. ಆದರೆ ನಾವಿಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ, ಈ ಒಂದು ಯೋಜನೆಯಲ್ಲಿ ಸರ್ವೈವ್ ಆಗಬೇಕಂತಂದ್ರೆ, ಅಂದರೆ ಈ ಒಂದು ಯೋಜನೆಯಲ್ಲಿ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕು, ಅಂದರೆ ಬೇಸಿಕ್ ಥಿಂಗ್ ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇರುವಂಥದ್ದು. ನಾನು ನಿಮಗೆ ಪ್ರತಿ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಸ್, ಎಲ್ರಿಗೂ ಹೇಳುವಂಥದ್ದು ನಾನು ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ ನಾನು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟಲ್ಲಿ ಈ ಒಂದು ಯೋಜನೆಗೆ 24,000 ಕೋಟಿ 24,000 crores ಇನ್ವೆಸ್ಟ್ ಮಾಡಿರುವಂಥದ್ದು ಸರ್ಕಾರ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಸತ್ಯ ಇರುವಂಥದ್ದಿದೆ. 24,000 ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ. 100% ಹೌದು, ಇದು ರಿಯಲ್ ಆಗಿರುವಂಥ, ಜೆನ್ಯೂನ್ ಆಗಿರುವಂಥ ವಿಡಿಯೋ, ಜೆನ್ಯೂನ್ ಆಗಿರುವಂಥ ಇನ್ಫಾರ್ಮೇಷನ್. 24,000 crore, 24,000 ಕೋಟಿ. ನೀವು ಯೋಚನೆ ಮಾಡಿ ಎಷ್ಟು ಜನ ಇರ್ಬೋದು ಈ ಒಂದು ಯೋಜನೆಯ ಫಲಾನುಭವಿಗಳು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ನೀವು ಈ ರೀತಿ ಥಿಂಕ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಮ್ಗೆ ಹಣ ಬಂದಿಲ್ಲ ಅಂತ ನೀವು ಹೇಳ್ತೀರಾ, 24,000 ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಎಷ್ಟೋ ಕೋಟಿ ಜನರಿಗೆ ಹಣ ಹಾಕಬೇಕಂತಂದರೆ ಅಷ್ಟು ಸುಲಭದ ಮಾತು ಅಲ್ಲ. ಅಂದರೆ ಹಾಕ್ಲಿಕ್ಕೆ ಆಗ್ತದೆ, ಆದರೆ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಟೈಮ್ ಕೊಡಬೇಕಾಗ್ತದೆ ಎಲ್ಲದಕ್ಕೂ ಕೂಡ. ಈಗ ಒಂದೇ ಸಮಯನೇ ಹಾಕಿಬಿಡ್ತಾರೆ ಸರ್ಕಾರ, ನಮ್ಗೆ ಹಣ ಹಾಕೇ ಇಲ್ಲ, ನಮ್ಗೆ ಹಣ ಜಮೆ ಮಾಡೇ ಇಲ್ಲ, ನಮ್ಗೆ ಹಾಗೆ ಹಿಂಗೆ, ನೋ ವೇ. ನಾನು ಹೇಳುವಂಥದ್ದು, ನಾವು ದಿನೇ ಯಾವತ್ತೂ ಕೂಡ ಬೆಟರ್ ಮಾಡಬೇಕು ಲೈಫಲ್ಲಿ. ಯಾಕಂತಂದರೆ ಇವತ್ತು ಏನೋ ನಾವು ತಪ್ಪು ಮಾಡಿದ್ದೀವಿ ಅಂತಂದ್ರೆ ನಾವು ನಾಳೆ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಾವು ಇಲ್ಲಿ ಏನಾದರೂ ಅಪ್ಡೇಟ್ಗಳು ಸರಿ ಇಲ್ಲ ಅಂತಂದರೆ ಅದನ್ನ ಕರೆಕ್ಟ್ ಮಾಡಬೇಕಾಗ್ತದೆ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ವಾಟ್ ಎವರ್ ಇಟ್ ಈಸ್, ಏನೇ ಇರಲಿ, ನಾವು ಅದನ್ನ ಸರಿ ಮಾಡ್ಕೊಳ್ಬೇಕಾಗ್ತದೆ ಲೈಫಲ್ಲಿ. ಹಾಗಾಗಿ ಸರಿ ಮಾಡಿಕೊಳ್ಳುವ. ಹಾಗಾಗಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ಲಿ ಕರೆಕ್ಟ್ ಮಾಡ್ಕೊಳ್ಬೇಕು. ದಟ್ ಈಸ್ ನಾನು ಹೇಳುವಂಥದ್ದಷ್ಟೇ. ನೀವು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ 100% ನೀವು ಖಂಡಿತವಾಗ್ಲೂ ಲೈಫಲ್ಲಿ ಸಕ್ಸಸ್ ಆಗ್ತೀರ. ಸಕ್ಸಸ್ ಆಗೋದಕ್ಕಿಂತ ನೀವು ಈ ಒಂದು ಯೋಜನೆಗಳಲ್ಲಿ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರಾ. ಸರ್ಕಾರದ ಗೌರ್ಮೆಂಟ್ ಸ್ಕೀಮ್ಗಳಲ್ಲಂತೂ ಡೆಫಿನೆಟ್ಲಿ ಒಂದೊಳ್ಳೆ ಹಣವನ್ನು ಮಾಡ್ತೀರಾ. ಖಂಡಿತವಾಗ್ಲೂ ಒಂದೊಳ್ಳೆ ಹಣವನ್ನು ಮಾಡ್ತೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಣ ಜಮೆ ಆಗುತ್ತೆ ಅಂದರೆ ಒಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಮ್ಗೆ ಹಣ ಬರೋಲ್ಲ, ನಮ್ಗೆ ಗೊತ್ತಿದೆ ಅಂತ. ಇಲ್ಲ, 100% ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಏನೇನು ನಾನು ಹೇಳಿದೆ ಆಯ್ತು ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಅಪ್ಡೇಟ್ ಹೇಳಿದೆ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ಬೋದು, ಇಲ್ಲ ನಮಗೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಸರಿ, ನಾವು ಆಯಿತು ಸರ್, ನಾವು ಖಂಡಿತವಾಗ್ಲೂ ನೀವು ಹೇಳಿರುವಂಥದ್ದನ್ನು ನಂಬ್ತೇವೆ, ಆದರೆ ಹಣ ಯಾವಾಗ ಬರುತ್ತೆ, ಈಗ ಹಣ ಯಾವಾಗ ಜಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರು ಕೇಳ್ತಿರುವಂಥದ್ದು. ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಫಸ್ಟ್ಲಿ, ಈಗ ಒಂದಿಷ್ಟು ರೂಲ್ಸ್ಗಳನ್ನು ಸರ್ಕಾರ ಇಟ್ಟಿದೆ. ಈಗ ನಿಮಗೆ ಈ ಹಣ ಪಡ್ಕೊಳ್ಳುವಂಥದ್ದೇನು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅಂದರೆ ಸುಲಭನೇ, ನಾನು ಆ ರೀತಿ ಹೇಳ್ತಾ ಇಲ್ಲ ನಿಮ್ಮನ್ನೀಗ ಅಯ್ಯೋ ಹಾಗೆ ಸುಲಭ ಅಲ್ಲ, ಹಾಗಲ್ಲ. ಸಿಂಪಲ್ಲಾಗಿ ನೀವು ಹಣವನ್ನು ಪಡ್ಕೊಳ್ಬೋದು. ಆದರೆ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದು ಮ್ಯಾಟ್ರ್ ಆಗ್ತದೆ. ಫಸ್ಟ್ ಆಫ್ ಆಲ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಏನಂತಂದರೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಆಗಲ್ಲ ಅಂತ ಏನೂ ಇಲ್ಲ. ಹಾಗಾಗಿ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಳನ್ನು ನಾನು ನಿಮಗೆ ಈ ಒಂದು ಚಾನಲಲ್ಲಿ ತರ್ತಾನೆ ಇರ್ತೀನಿ.
ಯಾವ ಮಟ್ಟಿಗೆ ಅಂತಂದರೆ ನೀವು ಯೋಚಿಸೋಕ್ಕೂ ಸಾಧ್ಯ ಇಲ್ಲ, ಆ ಲೆವೆಲ್ಗೆ ನಾನು ನಿಮಗೆ ತರ್ತಾನೆ ಇರ್ತೀನಿ. ಹಾಗೆ ಡೈಲಿ 2 ವೀಡಿಯೋ ಬರ್ತಾನೆ ಇರುತ್ತೆ. ಆ ರೀತಿಯ ಒಂದು ಏನು ವೀಡಿಯೋಸ್ಗಳು ಇನ್ನು ಮುಂದೆ ನಾನು ನಿಮಗೆ ಇಷ್ಟು ದಿನ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೆ, ಇನ್ನು ಮುಂದೆ 2-3 ವೀಡಿಯೋ ಬರ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಆ್ಯಂಡ್ ನನಗೆ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ. ದಯವಿಟ್ಟು ನಾನು ಹೇಳುವಂಥದ್ದು, ಫಸ್ಟ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟ ಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ತುಂಬ ಜನ ನ್ಯೂಸನ್ನು ನೋಡ್ತೀರ, ಎಲ್ರಿಗೂ ಗೊತ್ತಿದೆ. ಈಗ ಆಲ್ಮೋಸ್ಟ್ PM ಕಿಸಾನ್ ಹಣ ಇಲ್ಲಿ ಜಮೆ ಆಗಿದೆ ಅಂತೆ, ಹೌದಾ ಅನ್ನುವಂಥದ್ದು ಖಂಡಿತವಾಗ್ಲೂ ಹೌದು. ತುಂಬ ಜನ ಮೊನ್ನೆ ನ್ಯೂಸ್ ನೋಡಿ ಕೇಳಿದೆ, ಅಂದರೆ ಏನು ನ್ಯೂಸಲ್ಲೆಲ್ಲ ಬಂದಿತ್ತು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕ್ರೆಡಿಟೆಡ್ ಅನ್ನುವಂಥದ್ದು, ಅಂದರೆ ಅಕೌಂಟಿಗೆ ಹಣ ಜಮೆ ಆಗಿದೆ ಅನ್ನುವಂಥದ್ದು ಏನು ಆಲ್ಮೋಸ್ಟ್ ನ್ಯೂಸರೆಲ್ಲ ಕೂಡ ಸ್ಪ್ರೆಡ್ ಮಾಡಿದರು. ಅಂದರೆ ಈಗ ಆಲ್ವೇಸ್ ಎಲ್ರಿಗೂ ಗೊತ್ತಿದೆ. ಈಗ ಸರ್ಕಾರವು ಕೂಡ ಹಣ ಹಾಕಿತ್ತು, ಓಕೆ. ತುಂಬ ಜನರಿಗೆ ಅದರಲ್ಲಿ ಹಣ ಬಂದಿಲ್ಲ. ಏನಾಗಿದೆ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಹಣನೇ ಬಂದಿಲ್ಲ. ಈ ಒಂದು ಮ್ಯಾಟ್ರ್ ಏನಂತಂದರೆ, ಇದು ತುಂಬ ಜನರಿಗೆ ಶಾಕ್ ಆಗಿತ್ತು. ಅಂದರೆ ಇದು ಎಂಥ ಗುರು ಇದು, ಈಗ ಸರ್ಕಾರ ಹಣ ಹಾಕ್ತೀವಿ, ಹಂಗೆ ಮಾಡ್ತೀವಿ, ನಾವು ಹಣವನ್ನು ನಿಮ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಹಣನೇ ಬಂದಿಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ. ನನಗೆ ಬಂದುಬಿಟ್ಟು ಕೇಳಿದರು, ಏನು ಮಾಡೋದು ಸರ್, ನಾವೀಗ ಏನು ಮಾಡಬೇಕನ್ನುವಂಥದ್ದನ್ನು ತಿಳಿಸ್ಕೊಡಿ ನಮಗೆ. ಅಂದರೆ ನಾವು ಏನು ಮಾಡಬೇಕು, ಅದಕ್ಕೆ ಅಂದರೆ ಪ್ರಿಪ್ರೇಷನ್ ಆಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಜನ ಕೇಳಿದ್ರು. ಫಸ್ಟ್ಲಿ ದಯವಿಟ್ಟು ಹೇಳುವಂಥದ್ದು ನಾನು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ನೀವು ಫಸ್ಟ್ಲಿ ಆ್ಯಂಡ್ ಈ ರೀತಿ ಯೋಜನೆಗಳಿಗೆ ಏನು PM ಕಿಸಾನ್ ಆಗಿರ್ಬೋದು, ಬೆಳೆ ಪರಿಹಾರ ಹಣ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಯಾವುದೇ ಯೋಜನೆ ಆಗಿರಲಿ, ರೇಷನ್ ಕಾರ್ಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಮ್ಯಾಂಡೇಟ್ರಿ ಅಂತಂದರೆ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಹಣ ಬರಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ತುಂಬ ಜನ ಹೇಳ್ತಾರೆ, ಇಲ್ಲ ಬರೋದಿಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ ಹಂಗೆ ಅಂತ. ಇಲ್ಲ, ಹಣ ಜಮೆ ಆಗುತ್ತೆ, ಆದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡದೆ ನಮ್ಗೆ ಹಣ ಬರುತ್ತೆ, ನಮ್ಗೆ ಹಣ ಜಮೆ ಆಗುತ್ತೆ, ಹಾಗೆ ಹಿಂಗೆ ಅಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಪುನಃ ಯಾಕಂತಂದರೆ ತುಂಬ ಜನ ಇಲ್ಲೂ ಕೂಡ ಸ್ಕಿಪ್ ಮಾಡಿ ಹೋಗಿಬಿಡ್ತೀರ. ಈಗ ಆಯಿತು, ಇದೆಲ್ಲ ಆಯಿತು, ಓಕೆ ಸರಿ, ಹಣ ಯಾವಾಗ ಬರುತ್ತೆ ಹಾಗಾದರೆ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅಂತ ಸರ್ ನೀವು ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಟ್ಬಿಡಿಯಲ್ಲ ಅನ್ನುವಂಥದ್ದನ್ನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಎಸ್, ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಯಾವಾಗ ಹಣವನ್ನು ಪಡ್ಕೊಳ್ಳುವಂಥದ್ದು, ಹೇಗೆ ಹಣ ನಮ್ಗೆ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಈಗ ಸಿಂಪಲ್ಲಾಗಿ ಏನಪ್ಪ ಅಂತಂದರೆ, ಮೈನ್ ಥಿಂಗ್ ಏನಪ್ಪ ಅಂತಂದರೆ, ಸದ್ಯದಲ್ಲಿ ಹಣ ಬರುತ್ತೆ, ಡೇಟ್ ಫಿಕ್ಸ್ ಮಾಡಿಲ್ಲ. ನಾನು ನಿಮಗೆ ಸುಳ್ಳು ಮಾಹಿತಿಯನ್ನು ಯಾವತ್ತೂ ಕೂಡ ಕೊಡಲ್ಲ. ಈಗ ಏನು ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗಲ್ಲ. ಇವತ್ತು ಬಂದುಬಿಡುತ್ತೆ, ನಾಳೆಗೆ ಬಂದುಬಿಡುತ್ತೆ, ಅವಾಗ ಬಂದುಬಿಡುತ್ತೆ, ಇವಾಗ ಬಂದುಬಿಡುತ್ತೆ, ನೋ. ಯಾಕಂತಂದರೆ ಆಲ್ಮೋಸ್ಟ್ ಹಣ ಜಮೆ ಆಗಬೇಕು, ಎಲ್ಲರೂ ಕೂಡ ಹಣ ಜಮೆ ಆಗಬೇಕು, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು. ಹಾಗಾಗಿ ನಾನು ಹೇಳುವಂಥದ್ದು ಸುಮ್ಮನೆ ಆಸೆ ಹುಡ್ಸ್ಲಿಕ್ಕೆ ನಾನು ಹೋಗೋದಿಲ್ಲ. ಹಾಗಾದರೆ ಈಗ ಹಣ ಯಾವಾಗ ಜಮೆ ಆಗಬಹುದು ಅನ್ನುವಂಥದ್ದು, ಫಸ್ಟ್ಲಿ ಹಣ ಯಾವಾಗ ಜಮೆ ಆಗುತ್ತಪ್ಪ ಅಂತಂದರೆ, ಸದ್ಯದಲ್ಲೇ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಆಲ್ಮೋಸ್ಟ್ ಐ ಥಿಂಕ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಇನ್ನೊಂದು ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಕೂಡ 1 ವಾರದಲ್ಲಿ ಜಮೆ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಇದೆ. ನೋಡಬೇಕು. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರು ನಾನು ಹೇಳಿದೆ ನಿಮಗೆ, ಯಾಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು, ಎಲ್ಲರೂ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ, ಅಂದರೆ ಕಾಂಪಿಟೇಷನ್ ಇದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹಾಗಾಗಿ ಕಾಂಪಿಟೇಷನ್ ಇರೋದರಿಂದ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ ಆ್ಯಂಡ್ ಈಸಿಲಿ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಹಣ ಜಮೆ ಆಗಲಿ ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಅಷ್ಟೇ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳು ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ,
ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೀಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.